ನ್ಯಾಷನಲ್ ನ್ಯೂಸ್, ಇಂಟ್ರೆಸ್ಟಿಂಗ್ ನ್ಯೂಸ್ ಭಾಳ ಇದ್ದಾವೆ. ಅದಕ್ಕಿಂತ ಮುಂಚೆ ಒಂದು ಸಲ ಈ ಮೂಡಾದ್ದೊಂದು ಅಪ್ಡೇಟ್ ಮುಗಿಸ್ಕೊಂಡು ಮುಂದೆ ಹೋಗೋಣ. ಆರಂಭದಲ್ಲಿ ನಾನು ಹೇಳಿದ ಹಾಗೆ ಮೂರು ಉಪಚುನಾವಣೆಗಳನ್ನು ಗೆದ್ದು ಹುರುಪಿನಲ್ಲಿದ್ದವರು ಇದ್ದಾರೆ ಸಿದ್ದರಾಮಯ್ಯನವರು. ಜನಾಭಿಪ್ರಾಯ ನನ್ನ ಪರವಾಗಿದೆ ಅನ್ನುವ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಆದರೆ ಇದಕ್ಕೂ ಕೋರ್ಟ್ನಲ್ಲಿ ನಡೀತಾ ಇರೋ ಕೇಸಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಚುನಾವಣೆಯ ಸೋಲು ಗೆಲುವುಗಳು ಕೋರ್ಟಿನ ಮೇಲೆ ಏನೂ ಪರಿಣಾಮ ಬೀರೋದಿಲ್ಲ. ನ್ಯಾಯಾಧೀಶರ ತಮ್ಮೆದುರಿಗೆ ಏನು ಡಾಕ್ಯುಮೆಂಟ್ ಇದ್ದಾವೋ ಅವುಗಳ ಆಧಾರದ ಮೇಲೆ ಎರಡೂ ಕಡೆಯವರು ಏನು ವಾದ ಮಂಡನೆ ಮಾಡ್ತಾರೋ ಅವುಗಳನ್ನು ಕೇಳಿಸಿಕೊಂಡು ತಮ್ಮ ತೀರ್ಪನ್ನು ತಾವು ಕೊಡ್ತಾರೆ. 3 ಉಪಚುನಾವಣೆಗಳ ಗೆಲುವು ಸಿದ್ದರಾಮಯ್ಯನವರಿಗೆ ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷಗಳನ್ನು ಎದುರಿಸೋದಕ್ಕೆ ಸಹಕಾರಿಯಾಗಬಹುದು. ಕೋರ್ಟ್ ಕೇಸ್ನಲ್ಲಿ ಏನೂ ಆಗೋದಿಲ್ಲ. ಈಗ ನಾಳೆ ಬರ್ತಾ ಇದೆ ಕೇಸು. ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಸರಿಯಾಗೋದಿಲ್ಲ, ಇದನ್ನು CBI ಕೊಡಿ ಅಂತ. ನಾಳೆ ಅರ್ಜಿ ವಿಚಾರಣೆಗೆ ಬರುತ್ತೆ. ಅದಕ್ಕಿಂತ ಮೊದಲೇ ಈಗ ಲೋಕಾಯುಕ್ತ ಪೊಲೀಸರ ತನಿಖೆ ಶುರುವಾಗಿದೆ. 3 ತಿಂಗಳು ಟೈಮ್ ಕೊಟ್ಟಿದ್ದರು, 2 ತಿಂಗಳಾಗಿದೆ. ನೆನ್ನೆಗೆ 2 ತಿಂಗಳು, ಇನ್ನು ಕರೆಕ್ಟಾಗಿ 1 ತಿಂಗಳ ಟೈಮ್ ಇದೆ. 1 ತಿಂಗಳಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಪೊಲೀಸರು ರಿಪೋರ್ಟ್ ಕೊಡಬೇಕು. ಮೂಡಾ ಕೇಸ್ ಹಿಂಗಿದೆ, ಇವ್ರದ್ದು ತಪ್ಪು, ಇವ್ರದ್ದು ಸರಿ, ಬಿ ರಿಪೋರ್ಟಾ, ಚಾರ್ಜ್ ಶೀಟಾ, ಇನ್ನೊಂದೇನೋ ಒಂದು ರಿಪೋರ್ಟ್ ಕೊಡಬೇಕು. ಈ ಮಧ್ಯದಲ್ಲಿ CBI ತನಿಖೆಗೆ ಕೊಡಿ ಅಂತ ಅರ್ಜಿ ಹಾಕಿದಾರಲ್ಲ, CBI ತನಿಖೆಗೆ ಕೊಡಿ ಅಂತ ಅರ್ಜಿ ಸಲ್ಲಿಸಿರುವ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಪೊಲೀಸರ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ ವಾದ ಮಂಡನೆ ಮಾಡಿದ್ದಾರೆ. ಹಾಗಿದ್ದಾಗ ಹೈಕೋರ್ಟ್ ಕೇಳುತ್ತೆ, ಏನು ಮಾಡಿದ್ದೀರಿ ಲೋಕಾಯುಕ್ತ ಪೊಲೀಸರು ನೀವು ಅಂತ. ಅದಕ್ಕೆ ಲೋಕಾಯುಕ್ತ ಪೊಲೀಸರಿಂದ ಮಧ್ಯಂತರ ವರದಿ ಸಲ್ಲಿಕೆಯಾಗತ್ತೆ. ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಮುಂದೆ ನಾಳೆ ಲೋಕಾಯುಕ್ತ ಪೊಲೀಸರು ವರದಿ ಕೊಡ್ತಾರೆ. ಈಗಾಗಲೇ ವರದಿಯನ್ನು ತಯಾರು ಮಾಡಿ ಮೈಸೂರು DIG ಕೊಟ್ಟಿದ್ದಾರೆ. ನಾಳೆ ಅದನ್ನು ಕೋರ್ಟ್ನಲ್ಲಿ ಸರ್ಕಾರಿ ವಕೀಲರ ಮೂಲಕ ನ್ಯಾಯಪೀಠದ ಮುಂದೆ ಇಡಲಾಗುತ್ತೆ. ನವೆಂಬರ್ 25ರಿಂದ ಇಲ್ಲಿ ತನಕ ತನಿಖೆ ಏನೇನಾಗಿದೆ ಆ ರಿಪೋರ್ಟು ನಾಳೆ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗತ್ತೆ. ಯಾರ್ಯಾರನ್ನ ಕರೆಸಿದ್ರು, ಯಾರ್ಯಾರ ವಿಚಾರಣೆ ಆಗಿದೆ, ಏನೇನು ಡಾಕ್ಯುಮೆಂಟ್ ಸಿಕ್ಕಿದೆ, ಇತ್ಯಾದಿ ಇತ್ಯಾದಿ ನಾಳೆ ಸರ್ಕಾರಿ ವಕೀಲರು ಹೈಕೋರ್ಟಿನ ಗಮನಕ್ಕೆ ತರ್ತಾರೆ. ಅದರ ಆಧಾರದ ಮೇಲೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಏನು ಡಿಸೈಡ್ ಮಾಡಬೇಕು ಅಂತ ಆಗುತ್ತೆ. ನೆನಪಿರಲಿ, ಈಗಾಗಲೇ ಯೂನಿಯನ್ ಬ್ಯಾಂಕ್ನವರು ಹೋಗಿದ್ದರು ಹೈಕೋರ್ಟ್ಗೆ. ಲೋಕಾಯುಕ್ತ ಪೊಲೀಸರು ಬೇಡ, ಎಲ್ಲ ವಿಚಾರಣೆಯನ್ನು CBIನವರೇ ಮಾಡಲಿ ಅಂತ. ಅವರ ಅರ್ಜಿಯನ್ನು ತಳ್ಳಿ ಹಾಕಲಾಗಿದೆ. ಹೈಕೋರ್ಟ್ ಒಪ್ಕೊಳ್ಳಿಲ್ಲ. ಅದಕ್ಕೆ CBI ಏನು ತನಿಖೆ ಮಾಡ್ತಾ ಇದೆಯೋ ಅದರ ತನಿಖೆ ಅದರದ್ದು, ಲೋಕಾಯುಕ್ತ ತನಿಖೆ ಲೋಕಾಯುಕ್ತದ್ದು ಅಂತ ಹೈಕೋರ್ಟ್ ಹೇಳಿದೆ. ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಗೆ ಏನು ಹೇಳ್ತಾರೆ ಅನ್ನೋದು ಕುತೂಹಲ. ಈ ಮಧ್ಯದಲ್ಲಿ ಒನ್ ಆಫ್ ದ ಅಕ್ಯೂಸ್ಡ್ ಇರುವ 4 ಜನ ಆರೋಪಿಗಳ ಪೈಕಿ ಒಬ್ಬರಾಗಿರುವ ದೇವರಾಜು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನನಗೇನು ಸಂಬಂಧ ಈ ಕೇಸು ಅಂತ ಕೇಳ್ತಿದ್ದಾರೆ ಅವರು. ತಿಂದಿದ್ದಲ್ಲ ಉಂಡಿದ್ದಲ್ಲ, ನನ್ನನ್ನು ಮೇಲೆ ವಿಚಾರಣೆ ನಡೀತಾ ಇದೆ ಅಂತ. ಅವರ ಮೇಲೆ ಅಂದರೆ ತಮ್ಮದು ಅಲ್ಲದೇ ಇರುವ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಿದ್ರು ಅನ್ನೋದು ಆರೋಪ. ಆ ರಿಲಿಕ್ವಿಶ್ ಡೀಡ್ ಏನೋ ನಾವು ಕೆಲವು ಶಬ್ದಗಳನ್ನು, ಟೆಕ್ನಿಕಲ್ ಶಬ್ದಗಳನ್ನು ಮೊದಲನೇ ಸಲ ಕೇಳ್ತಾ ಇದ್ದೀವಿ ಈ ಕೇಸ್ನಲ್ಲಿ. ಸೆಟಲ್ಮೆಂಟ್ ಡೀಡ್ ಅಂತೆ, ಕಂಡು ಕೇಳರಿಯದಂಥ ಹೆಸರದು. ಅದೆಲ್ಲ ಮೊದಲೇ ಸಲ ಕೇಳ್ತಾ ಇದ್ದೀವಿ. ಅದರ ಮೂಲಕ ದೇವರಾಜು ಅವರು ತಮ್ಮ ಹಕ್ಕನ್ನು ಜಮೀನಿನ ಮೇಲೆ ಕಳ್ಕೊಂಡಿದ್ರು. ಆದರೂ ಕೂಡ ಅವರು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಿದ್ದೇ ಅಕ್ರಮ ಅಂತ ಅವರ ಮೇಲೆ ಆರೋಪ ಇದೆ. ಆ ಕಾರಣಕ್ಕೆ ತನಿಖೆ ನಡೀತಾ ಇದೆ. ನನಗೂ ಈ ಕೇಸಿಗೂ ಸಂಬಂಧನೇ ಇಲ್ಲ ಅಂತ ದೇವರಾಜು ಅವರು ಹೈಕೋರ್ಟಿಗೆ ಬಂದಿದ್ದಾರೆ. ನನ್ನ ವಿರುದ್ಧದ ತನಿಖೆ ಕೈಬಿಡಿ ಅಂತ. ಉಳಿದಂತೆ ಸಿದ್ದರಾಮಯ್ಯನವರ ಆರೋಪಿ ನಂಬರ್ 1, ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಆರೋಪಿ ನಂಬರ್ 2, ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಭಾವಮೈದ್ನ ಆರೋಪಿ ನಂಬರ್ 3. ಇವರದ್ದು, ದೇವರಾಜು ಅವರದ್ದು, ಎಲ್ಲರದ್ದು ವಿಚಾರಣೆ ಆಗಿದೆ. ಕೆಲವು ಅಧಿಕಾರಿಗಳನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ನಾಳೆ ರಿಪೋರ್ಟ್ನಲ್ಲಿ ಅದೆಲ್ಲ ಬರುತ್ತೆ. ಹಿಂದಿನ ಆಯುಕ್ತ ನಟೇಶು, ಪಾಲಯ್ಯ ಅವರ ಹೇಳಿಕೆಗಳಾಗಿದ್ದಾವೆ. ಧ್ರುವಕುಮಾರ್ ಮಾಜಿ ಅಧ್ಯಕ್ಷರು, ಮುಡಾದ ಮಾಜಿ ಅಧ್ಯಕ್ಷರ ಹೇಳಿಕೆ ಆಗಿದೆ. ಆಯಾ ಟೈಮ್ನಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳನ್ನು ಕರೆಸಿ ಮಾಹಿತಿ ತಗೊಂಡಿದ್ದಾರೆ. ಅದೆಲ್ಲ ಅಪ್ಡೇಟನ್ನು ನಾಳೆ ಕೊಡ್ತಾರೆ. BJPಯವರು ಉಪಚುನಾವಣೆ ರಿಸಲ್ಟ್ ಏನೇ ಆಗಲಿ ನಮ್ಮ ಪಾಡಿಗೆ ನಾವು ಹೋರಾಟ ಮಾಡೋಣ ಅಂತಿದ್ದಾರೆ. ಯಾವಾಗ? ಬೆಳಗಾವಿ ಅಧಿವೇಶನದಲ್ಲಿ ಅಶೋಕ್ ವಿಪಕ್ಷ ನಾಯಕರು ಹೇಳಿದರು, ಮೂಡಾ ಹಗರಣ ಅನ್ನೋದು ರಾಜ್ಯವೇ ಕಂಡಿರುವ ದೊಡ್ಡ ಹಗರಣ. ಇದು ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬ ಶಾಮೀಲಾಗಿದ್ದಾರೆ. ಬಡವರ ಸೈಟ್ ಲೂಟಿ ಮಾಡಿದ್ದಾರೆ. 3-4 ಸಾವಿರ ಕೋಟಿ ಅಕ್ರಮ ಆಗಿದೆ. ಅಲ್ಲಿ CBI ತನಿಖೆ ಆಗಬೇಕು, ಆವಾಗಲೇ ಇದು ಹೊರಗೆ ಬರೋದು ಸತ್ಯ ಅಂತ.
ಇನ್ನು ಪಿ ರಾಜೀವ್ ಮಾಜಿ ಶಾಸಕರು, BJPಯ ಮಾಜಿ ಶಾಸಕರು, 3 ಬೈ ಎಲೆಕ್ಷನ್ ಗೆದ್ದು ಬಿಟ್ಟರೆ ಮುಖ್ಯಮಂತ್ರಿಗಳು ಮಾಡಿರುವ ಅಕ್ರಮ ಸುಳ್ಳಾಗೋದಿಲ್ಲ, ಚುನಾವಣೆಯ ಗೆಲುವು ಅನ್ನೋದು ಭ್ರಷ್ಟಾಚಾರಕ್ಕೆ ಸಮರ್ಥನೆ ಅಲ್ಲ, ಹೌದು ಅನ್ನೋದಾದರೆ ನ್ಯಾಯಾಲಯಕ್ಕೆ ಅಫಿಡವಿಟ್ ಹಾಕ್ರಿ, ನಾವು ಚುನಾವಣೆ ಗೆದ್ದಿದ್ದೀವಿ, ಕೇಸ್ ಕ್ಲೋಸ್ ಮಾಡಿ ಅಂತ ಅಫಿಡವಿಟ್ ಹಾಕಿ ಅಂತಾರೆ. ಕೇಳಿಸ್ಕೊಳ್ಳಿ. ನೋಡಿ, ಮೂಡ ಹಗರಣ ಇದೆಯಲ್ಲ, ಈ ರಾಜ್ಯದಲ್ಲಿ ಕಂಡಂಥ ಅತಿ ದೊಡ್ಡ ಹಗರಣ. ಅದರಲ್ಲೂ ಮುಖ್ಯಮಂತ್ರಿಗಳು ಅವರ ಕುಟುಂಬ ಇನ್ವಾಲ್ವ್ ಆಗಿರೋಂಥದ್ದು ಇನ್ನೊಂದು ದೊಡ್ಡ ಹಗರಣ. ಬರೀ 14 ಸೈಟ್ ಅಲ್ಲ, ಇಲ್ಲಿ 14 ಸೈಟ್ ಜೊತೆ ಸಾವಿರಾರು ಸೈಟ್ಗಳು ಅಕ್ರಮವಾಗಿ ಯಾರು ಬಡವರಿಗೆ ಸೇರಬೇಕಾಯಿತು, ಯಾರು ಸಾಮಾನ್ಯ ಜನರಿಗೆ ಅಪ್ಲೈ ಮಾಡಿದ್ರು, ಕಾಯ್ತಾ ಇದ್ರು 16 ವರ್ಷ, ಅವ್ರಿಗೆ ಸೇರಬೇಕಾಯ್ದನ್ನ ಲೂಟಿ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಇದು 3 ರಿಂದ 4 ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತ ಅನಿಸುತ್ತೆ. ಇದರ ಬಗ್ಗೆನೂ ಕೂಡ ನಾವು CBI ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನು ಗೆದ್ದ ಮಾತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಹಗರಣಗಳಿಂದ ಮುಕ್ತ ಅನ್ನುವಂತಹ ಹಣೆಪಟ್ಟಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು, ನೀವು ಕೋರ್ಟಿಗೆ ಅಫಿಡವಿಟ್ ಹಾಕಿಬಿಡಿ, ನಾನು ಚಾಲೆಂಜ್ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. 3 ಉಪಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ, ಹಾಗಾಗಿ ನಮ್ಮ ಮೇಲೆ ಏನೆಲ್ಲ ಪ್ರಕರಣಗಳು, ಹಗರಣದ ಅಕ್ರಮದ ಪ್ರಕರಣಗಳು ನಮ್ಮ ಮೇಲೆ ದಾಖಲಾಗಿದ್ದಾವೆ, ಇವುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ನೀವು ಅಫಿಡವಿಟ್ ಹಾಕಿ. ಈ ಮಧ್ಯದಲ್ಲಿ ಮೂಡಾ ಕೇಸ್ಗೆ ಸಂಬಂಧಿಸಿದ ಇನ್ನೊಂದು ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಇಟ್ ಈಸ್ ಟ್ರೂ, ತನಿಖೆಯಲ್ಲಿ ಬೆಳಕಿಗೆ ಬಂದರೆ ಅಧಿಕಾರಿಗಳ ತಲೆಗಳು ಉರುಳಬೇಕು, ಅರ್ಥಾತ್ ಅವರ ಸ್ಥಾನಗಳು. ನಾನು ಹೇಳೋದು, ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ನ್ಯಾಯಾಲಯಕ್ಕೆ ಹೋಗಿ ಸರ್ಚ್ ವಾರಂಟ್ ತಗೊಂಡಿದ್ರಂತೆ. ಜೂನ್ 28ನೇ ತಾರೀಕು ಸರ್ಚ್ ವಾರಂಟ್ ತಗೊಂಡಿದ್ರಂತೆ. ಈ ಮೂಡಾ ಆಫೀಸ್ ಮೇಲೆ ನಾವು ರೇಡ್ ಮಾಡಬೇಕು, ಸರ್ಚ್ ಮಾಡಬೇಕು, ಅದಕ್ಕೋಸ್ಕರ ವಾರಂಟ್ ಕೊಡಿ ಅಂತ ಲೋಕಾಯುಕ್ತ DYSP ಮಾಲತೀಶ್ ಸರ್ಚ್ ವಾರಂಟ್ ತಗೊಂಡಿದ್ರಂತೆ. ಇನ್ನೇನು ರೇಡ್ ಆಗಬೇಕು ಅಂದರೆ ಸರ್ಚ್ ವಾರಂಟ್ ತಗೊಂಡು 1 ದಿವಸ 2 ದಿವಸ ಪ್ರಿಪೇರ್ ಆಗಬೇಕಲ್ಲ. ಇವರು ಪ್ರಿಪರೇಷನ್ ಆಗ್ತಾ ಇತ್ತು. 30ನೇ ತಾರೀಕು ರೇಡ್ ಮಾಡೋಣ ಅಂತ ತಯಾರಾಗಿದ್ದರಂತೆ ಲೋಕಾಯುಕ್ತ ಪೊಲೀಸರ ಟೀಮ್ನವರು. ನೆನಪಿರಲಿ ನಿಮಗೆ, 28ನೇ ತಾರೀಕು ವಾರಂಟ್ ತಗೊಂಡ್ರಂತೆ, 30ನೇ ತಾರೀಕು ರೇಡ್ ಮಾಡೋದಕ್ಕೆ ತಯಾರಾಗಿದ್ದರಂತೆ. 29ನೇ ತಾರೀಖೇ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳ ಮೂಡಾಗಿ ಹೋಗಿ ಅಲ್ಲಿ ಇದ್ದು ಬದ್ದ ಫೈಲ್ಗಳನ್ನೆಲ್ಲ ತಗೊಂಡು ಬಂದುಬಿಟ್ರು ಅಂತ. 140 ಫೈಲ್ಗಳನ್ನು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ತಗೊಂಡು ಬಂದುಬಿಟ್ರಂತೆ. ಅಂದರೆ ರೇಡ್ ಮಾಡೋ ಹಿಂದಿನ ದಿವಸ ರೇಡ್ ಮಾಡ್ತಾರೆ ಅಂದರೆ ಅದರ ಹಿಂದಿನ ದಿವಸನೇ 30ನೇ ತಾರೀಕು ರೇಡ್ ಆಗಬೇಕಾಗಿತ್ತು, 29ನೇ ತಾರೀಕೆ ತಗೊಂಬಂದುಬಿಟ್ರಂತೆ. ಜುಲೈ 1ನೇ ತಾರೀಕು ಸ್ವತಃ ಭೈರತಿ ಸುರೇಶ್ ಅಲ್ಲಿಗೆ ಹೋಗ್ತಾರೆ. ಭೈರತಿ ಸುರೇಶ್ ಹೋಗಿ ಮೀಟಿಂಗ್ ಮಾಡ್ತಾರೆ. ಇದಷ್ಟು ಕೂಡ ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸರ್ಚ್ ವಾರಂಟ್ ತಗೊಂಡಿರೋದು ಲೆಕ್ಕಾಚಾರದ ಪ್ರಕಾರ ಸೀಕ್ರೆಟ್ ಆಗಿರಬೇಕು, ರಹಸ್ಯ ಮಾಹಿತಿ ಅದು. ಈಗ ನಮ್ಮ ಮನೆ ಮೇಲೆ ಯಾರು ರೇಡ್ ಮಾಡ್ತಾರೆ, ಸರ್ಚ್ ಮಾಡ್ತಾರೆ, ವಾರಂಟ್ ತಗೊಂಡಿದ್ದಾರೆ ಅದಕ್ಕೋಸ್ಕರ ಅನ್ನೋದು ಮೊದಲೇ ನನಗೆ ಗೊತ್ತಾಗ್ಬಿಟ್ರೆ ನಾನು ಯಾಕೆ ಮನೇಲಿ ದಾಖಲೆಗಳನ್ನು ಇಡ್ತೀನಿ, ದುಡ್ಡು ಒಡವೆ ಇಡ್ತೀನಿ? ಕಾಮನ್ ಸೆನ್ಸ್ ಅಲ್ವಾ, ಲಾಜಿಕ್ ಅಲ್ವಾ? ಅದರ ಅರ್ಥ ಯಾರ ಮೇಲೆ ರೇಡ್ ಆಗ್ತಿದೆಯೋ ಅವ್ರಿಗೆ ಗೊತ್ತಿರಬಾರ್ದು, ರಹಸ್ಯ ಪ್ರಕ್ರಿಯೆ ಅದು. ಸರ್ಚ್ ವಾರಂಟ್ ತಗೊಂಡು ಮಾರನೇ ದಿವಸನೇ ಫೈಲ್ಗಳೆಲ್ಲ ಖಾಲಿ ಅಂತೆ. ಜುಲೈ 1ನೇ ತಾರೀಕು ಭೈರತಿ ಸುರೇಶ್ ಅವರು ಅಲ್ಲಿಗೆ ಹೋಗ್ತಾರೆ, ಸಭೆ ಮೇಲೆ ಸಭೆ ಮಾಡ್ತಾರೆ. ಅದಾಗಿ 3ನೇ ದಿನಕ್ಕೆ ಲೋಕಾಯುಕ್ತ SP ಸಜೀತ್ ಟ್ರಾನ್ಸ್ಫರ್ ಆಗಿಬಿಡ್ತಾರೆ. ಲೋಕಾಯುಕ್ತ SP ಲೆಕ್ಕಾಚಾರದ ಪ್ರಕಾರ ಯಾರ ನೇತೃತ್ವದಲ್ಲಿ ಸರ್ಚ್ ಆಗಬೇಕಾಗಿತ್ತು, ರೇಡ್ ಆಗಬೇಕಾಗಿತ್ತು, ಅವರೇ ಟ್ರಾನ್ಸ್ಫರ್ ಆಗಿಬಿಟ್ರು. ಅದಾದ ಮೇಲೆ ಇನ್ನು ಆಮೇಲೆ ಸರ್ಚ್ ವಾರಂಟ್ ಇದ್ದರೆ ಎಷ್ಟು ಬಿಟ್ಟರೆ ಎಷ್ಟು. ಯಾಕಂದ್ರೆ ಗೊತ್ತು ಲೋಕಾಯುಕ್ತ ಪೊಲೀಸರಿಗೆ 140 ಫೈಲ್ ಅಧಿಕಾರಿಗಳು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ತಾವೇ ತಗೊಂಡಿದ್ದ ಸರ್ಚ್ ವಾರಂಟನ್ನು ತಾವೇ ಹೋಗಿ ಕ್ಯಾನ್ಸಲ್ ಮಾಡಿಸ್ಕೊಂಬಂದ್ರಂತೆ. ಹಿಂಗಿದೆ ಕಥೆ, ಕ್ಯಾನ್ಸಲ್ ಮಾಡಿಸ್ಕೊಂಡು ಬಂದ್ರಂತೆ. ಏನಂತ ಹೇಳಿ ಸರ್ಚ್ ವಾರಂಟ್ ತಗೊಂಡಿದ್ದಾರೆ? ಮೂಡಾ ಪ್ರಾಧಿಕಾರದಲ್ಲಿ ಸೈಟ್ ಹಂಚಿಕೆಯಲ್ಲಿ ಗೋಲುಮಾಲ್ ಆಗ್ತಾ ಇದೆ, ಬದಲಿ ನಿವೇಶನ ಕೊಡೋ ವಿಚಾರದಲ್ಲಿ ಕಾನೂನುಗಳ ಉಲ್ಲಂಘನೆಯಾಗಿದೆ, ಅಕ್ರಮ ನಿವೇಶನಗಳನ್ನು ಮಂಜೂರು ಮಾಡಲಾಗ್ತಾ ಇದೆ, ಈ ಸೈಟು ಹಂಚಿಕೆಯ ಯಾವುದೇ ದಾಖಲೆಗಳು ಮೂಡಾದಲ್ಲಿ ಇಲ್ಲ. ನೋಟಿಸ್ ಕೊಟ್ಟು ದಾಖಲೆ ಕೇಳಿದ್ರೆ ಅಧಿಕಾರಿಗಳು ಕೊಡೋದಿಲ್ಲ. ಲೋಕಾಯುಕ್ತ ಪೊಲೀಸರು ದಾಖಲೆ ಕೇಳಿದ ಕೂಡಲೇ ದಾಖಲೆಗಳನ್ನು ನಾಶ ಮಾಡ್ತಾರೆ.
ದಾಖಲೆಗಳನ್ನು ಸುಟ್ಟು ಹಾಕ್ತಾರೆ. ಅದಕ್ಕಾಗಿ ದಿಢೀರ್ ದಾಳಿ ಮಾಡುವ ಅವಶ್ಯಕತೆ ಇದೆ. ನಗರ ಯೋಜನಾ ವಿಭಾಗ ಮೂಡಾ ಕಚೇರಿಯಲ್ಲಿನ ದಾಖಲೆಗಳನ್ನು ಜಪ್ತಿ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಸರ್ಚ್ ವಾರೆಂಟ್ ಕೊಡಿ ಅಂತ ನ್ಯಾಯಾಲಯಕ್ಕೆ ಹೋಗಿ ವಾರೆಂಟ್ ತಗೊಂಡಿರ್ತಾರೆ. ವಾರೆಂಟ್ ತಗೊಂಡ್ರು. ಮಾರನೇ ದಿವಸ ಫೈಲ್ಗಳೆಲ್ಲ ಹೋಗ್ಬಿಟ್ಟು ಅಲ್ಲಿಂದ 30ನೇ ತಾರೀಕು ರೇಡ್, 28ನೇ ತಾರೀಕು ವಾರೆಂಟ್ ತಗೊಂಡಿರ್ತಾರೆ. 30ನೇ ತಾರೀಕು ರೇಡ್ ಮಾಡಬೇಕಾಗಿರುತ್ತೆ. 29ನೇ ತಾರೀಕು ಅಧಿಕಾರಿಗಳು ಹೋಗಿ 140 ಫೈಲ್ಗಳನ್ನು ಹೊತ್ಕೊಂಡು ಬಂದುಬಿಡ್ತಾರೆ. 1ನೇ ತಾರೀಕು ಹೋಗಿ ನಗರಾಭಿವೃದ್ಧಿ ಸಚಿವರೇ ಕೂತ್ಕೊಂಡು ಸಭೆ ಮಾಡ್ತಾರೆ. ಅದಾಗಿ 2-3 ದಿವಸಕ್ಕೆ ಲೋಕಾಯುಕ್ತ SP ಟ್ರಾನ್ಸ್ಫರ್ ಆಗ್ತಾರೆ. ಆಮೇಲೆ ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯಕ್ಕೆ ಹೋಗಿ ಬೇಡ ಬಿಡಿ ಸರ್ಚ್ ವಾರೆಂಟು ಅಂತ ಕ್ಯಾನ್ಸಲ್ ಮಾಡಿಸ್ಕೊಂಡು ಬರ್ತಾರೆ. ಸ್ನೇಹಮಯಿ ಕೃಷ್ಣ ದೂರುದಾರರು ಮಾತಾಡ್ತಾ ಇದ್ದಾರೆ. ಲೋಕಾಯುಕ್ತ SP ಅವರ ಪಾತ್ರ ಇದ್ದಂಗಿದೆ ಇದರಲ್ಲಿ. ಅವರು ಆಯಕಟ್ಟಿನ ಜಾಗಕ್ಕೆ ಟ್ರಾನ್ಸ್ಫರ್ ಆಗಿದ್ದು ನೋಡಿದ್ರೆ ಹಾಗೆ ಅನ್ನಿಸ್ತಿದೆ ಅಂತ. ಭೈರತಿ ಸುರೇಶ್ ಅವರು ಕೇಳ್ತಾ ಇದ್ದಾರೆ, ಯಾರು ಕೊಟ್ಟಿದ್ರು ಸರ್ಚ್ ವಾರೆಂಟು? ದಾಳಿ ಮಾಡಬೇಡ ಅಂತ ಲೋಕಾಯುಕ್ತರಿಗೆ ಯಾರು ಹೇಳಿದರು? ಯಾರಾದರೂ ಒತ್ತಡ ಹಾಕೋದಕ್ಕಾಗತ್ತಾ ಲೋಕಾಯುಕ್ತ ಪೊಲೀಸರ ಮೇಲೆ ಅಂತ ಭೈರತಿ ಸುರೇಶ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಡಾಕ್ಟರ್ ಪರಮೇಶ್ವರ್ ಶ್ರೀವತ್ಸ BJPಯ ಶಾಸಕರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಮಾನ್ಯ ಲೋಕಾಯುಕ್ತ ಸರ್ಚ್ ವಾರೆಂಟ್ ಆದೇಶ ಮಾಡ್ತಾರೆ. ಬಹುಶಃ ಅದು 29ನೇ ತಾರೀಕು ಅಂದರೆ ಶನಿವಾರ ದಿವಸ ಲೋಕಾಯುಕ್ತಕ್ಕೆ ಬಂದಿದೆ ಅನಿಸುತ್ತೆ. ಅವರು SP ಅವರು ಅದನ್ನು ನನಗೆ ಬಂದಿರೋ ಮಾಹಿತಿ ಅನುಮಾನದ ಪ್ರಕಾರ SP ಅವರ ಸರ್ಚ್ ವಾರೆಂಟನ್ನು DVSP ಮಾಲ್ತೇಶ್ವರ್ ಕೊಡಲ್ಲ, ಸಚಿವ ಭೈರತಿ ಸುರೇಶ್ಗೆ ತಿಳಿಸ್ತಾರೆ. ಇದು ಈ ವಿಷಯ ತಿಳಿದ ತಕ್ಷಣ 1ನೇ ತಾರೀಕು ಅಂದರೆ 30ನೇ ತಾರೀಕು ಭಾನುವಾರ ಆಗಿರುತ್ತೆ. 1ನೇ ತಾರೀಕು ಸೋಮವಾರ ಬೆಳಗ್ಗೆ ಭೈರತಿ ಸುರೇಶ್ ಹೆಲಿಕಾಪ್ಟ್ರಲ್ಲಿ ಬರ್ತಾರೆ. ಬೇಗ ಅಷ್ಟು ತುರ್ತು ಏನಿತ್ತು ಅನ್ನೋದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಹೆಲಿಕಾಪ್ಟ್ರಲ್ಲಿ ಬಂದು ಕಡತಗಳನ್ನು ತೊಗೊಂಡು ಹೋಗುವಂಥದ್ದು ಮತ್ತು ಪತ್ರಿಕಾಗೋಷ್ಠಿ ಮಾಡಿದ ನಂತರ ದಿಢೀರಂತ ಸಜ್ಜಿತರಿಗೆ ಬೆಂಗಳೂರಿನ ಆಯಕಟ್ಟು ಜಾಗಕ್ಕೆ ವರ್ಗಾವಣೆ ಆಗುತ್ತೆ. ಸೊ ಇವೆಲ್ಲ ಅಂಶಗಳು ಇಟ್ಕೊಂಡು ತನಿಖೆ ಮಾಡಿದಾಗ ಸತ್ಯಾಂಶ ಬರುತ್ತೆ. ಕೂಡಲೇ ಈ ಪ್ರಕರಣ CBI ವಹಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾರು ಸರ್ಚ್ ವಾರೆಂಟ್ ಕೊಟ್ಟವರು, ಯಾರು ಕೊಟ್ಟರು ಸರ್ಚ್ ವಾರೆಂಟು ಮಾಡಬೇಡ ಅಂತ ಲೋಕಾಯುಕ್ತವ್ರನ್ನ ತಡೆದವ್ರು ಯಾರು? ಲೋಕಾಯುಕ್ತ ಅನ್ನೋದು ಒಂದು ಸ್ವಾಯತ್ತ ಸಂಸ್ಥೆ. ಆ ಸಂಸ್ಥೆ ಮೇಲೆ ಯಾರಾದ್ರೂ ಪ್ರೆಷರ್ ಹಾಕಕ್ಕಾಯ್ತದ? ಲೋಕಾಯುಕ್ತರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಸರ್ವ್ ಮಾಡಿದ್ರು, ಮುಖ್ಯಮಂತ್ರಿಗಳು ಆನ್ಸರ್ ಮಾಡಿದ್ರು, ಮುಖ್ಯಮಂತ್ರಿ ಅವ್ರ ಪತ್ನಿ ಪರ್ವತಕ್ನವ್ರಿಗೆ ನೋಟಿಸ್ ಸರ್ವ್ ಮಾಡಿದ್ರು, ಹೋಗಿ ಅಟೆಂಡ್ ಮಾಡಿದ್ರು, ಯಾರು ದೇವರಾಜ್ಗೆ ಅಟೆಂಡ್ ಮಾಡಿದ್ರು, ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರ ಇವರು ಯಾರು ಬಾಮೈದ ಅವ್ರು ಮಾಡಿದ್ರು. ಆಫೀಸರ್ ಏನಕ್ಕೆ ಎತ್ಕೊಂಡು ಹೋದ್ರು? ವಾಟ್ ಇಸ್ ಒಂದು ಸರ್ಚ್ ವಾರೆಂಟ್ ಇದೆ. ಇವತ್ತಿನವರೆಗೂ ಈ ಕೇಸಲ್ಲೇ ಯಾರ ಮನೆ ಮೇಲೂ ರೈಡ್ ಮಾಡಿಲ್ಲ. ಆಗಲಿ ಅದಕ್ಕಿಂತ ಅವ್ರದ್ದೇ ರಿಪೋರ್ಟ್ ಇದೆ. ಅವರೇ ರಿಪೋರ್ಟಲ್ಲಿ 50-50 ಅನುಪಾತದಲ್ಲಿ ಮೋಸ ಆಗಿದೆ ಅನ್ನುವಂಥದ್ದಿದೆ. ಹಾಗಾಗಿ ಸರ್ಚ್ ಮಾಡಬೇಕು ಅಂತ ಮಾಡ್ತಾನೆ. ಸರ್ಚ್ ವಾರೆಂಟ್ ಯಾಕೆ ಕೊಟ್ಟರು? ಹಾಗೆ ರೈಡ್ ಮಾಡ್ಬೋದಾಗಿತ್ತು ಲೋಕಾಯುಕ್ತದವರು. ಸರ್ಚ್ ವಾರೆಂಟನ್ನು ರೆಡಿ ಮಾಡಿದ 24 ಗಂಟೆ ಕಾಲದಲ್ಲಿ ನಗರಾಭಿವೃದ್ಧಿ ಸಚಿವರು ಮೈಸೂರಿಗೆ ಬರ್ತಾರೆ. ಬರೋದಷ್ಟೇ ಎಲ್ಲ ನನ್ನನ್ನು ಬಿಟ್ಟು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿದ ನಂತರ ವೆಂಕಟಾಚಲಪತಿ ಸೀನಿಯರ್ IAS ನಾವು ಮಾಡ್ತಾಯಿದ್ದೀವಿ ತನಿಖಾ ಅಂತ ಹೇಳ್ತಾರೆ. ಫೈಲನ್ನು ಹೊತ್ಕೊಂಡು ಹೋಗ್ತಾರೆ ಹೆಲಿಕಾಪ್ಟ್ರಲ್ಲಿ. ಯಾಕಂದರೆ ಕಾರಲ್ಲಿ ಅಷ್ಟು ತೊಗೊಂಡು ಹೋಗೋಕ್ಕಾಗ್ತಾಯಿಲ್ಲ. ಅದೇನು ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಿದ್ದ ಫೈಲಾ, ಭೈರತಿ ಸುರೇಶ್ಗೆ ಸಂಬಂಧಪಟ್ಟಿದ್ದ ಫೈಲಾ, ಎಲ್ಲ 50-50 ತೊಗೊಂಡು ಹೋಗಿದ್ದಾರೆ. ಆ 140 ಏನೆಲ್ಲ ದೊಡ್ಡವ್ರದ್ದಿದೆಯಾ ಏನೂ ಗೊತ್ತಿಲ್ಲ ನಮಗೆ. ತನಿಖೆನಲ್ಲಿ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ. ತನಿಖೆಯಲ್ಲಿ ಬರಲೇಬೇಕು. ಬರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.